ಪಾರ್ವತಿ, ಇವ್ರ ಬೀಗರಿಗೆಲ್ಲ ಊಟ ಬಡಿಸ್ಬಿಡು. ಪಾಪ ಅವರು ಪೂಜೆ ಇದ್ದಿದ್ದರಿಂದ ಬೆಳಗ್ಗೆ ಏನೂ ತಿಂದಿಲ್ಲ, ಹಸ್ಕೊಂಡಿದ್ದಾರೆ. ಪಾಪ ನನ್ನ ಸಣ್ಣ ಸೊಸೆ ಮುಖ ನೋಡು ಎಷ್ಟು ಬಾಡೋದಂಗಾಗಿದೆ ಊಟ ಮಾಡಲಾರ್ದೆ. ಅದಕ್ಕೆ ಅವರಿಬ್ಬರಿಗೆ ಊಟ ಬಡಿಸ್ಬಿಡು, ಅದಾದಮೇಲೆ ನಮಗೂ ಊಟ ಬಡಿಸ್ಬಿಡು. ಅಲ್ಲ ಅನ್ಪೂರ್ಣ ಅವರೇ, ಇದೇನು ಹೋಟೆಲ್ಲ? ಫಸ್ಟ್ ನಮಗೆ ಬಡಿಸಿ, ಅದಾದಮೇಲೆ ನಿಮಗೆ ಬಡಿಸಿ, ಅದಾದಮೇಲೆ ಅವ್ರಿಗೆ ತಿನ್ನೋಕ್ಕೆ ಅವ್ರಿಗೇನು ಹೋಟೆಲಲ್ಲಿ ಸರ್ವ್ ಮಾಡ್ತಾ ಇದ್ದಾಳ? ಇದು ಮನೆನಾ ಅಥವಾ ಹೋಟೆಲ್? ಅರ್ಥ ಆಗ್ತಾ ಇಲ್ಲಪ್ಪ ನನಗೆ. ಅಲ್ಲ ಬೀಗ್ರೆ, ಇದು ಮನೆಯೇ, ಹೋಟೆಲ್ ಅಂತ ಯಾರು ಹೇಳಿದ್ರು? ನಾನೇನು ಹೇಳಿದೆ? ಊಟ ಮಾಡಲಿ, ಪಾಪ ಹಸ್ಕೊಂಡಿದ್ದಾರೆ ಅಂತ ಹೇಳಿದೆ. ನನ್ನ ಸಣ್ಣ ಸೊಸೆ ಪಾಪ ಮುಖ ನೋಡಿ ಎಷ್ಟು ಬಾಡೋಗಿದೆ, ಅದಕ್ಕೆ ಫಸ್ಟ್ ಊಟ ಮಾಡಿಬಿಡ್ಲಿ ನೀವಿಬ್ರು ಅಂತ ಹಂಗೆ ಹೇಳ್ದಪ್ಪ. ಅದಾದಮೇಲೆ ನಾವು ಊಟ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಹೋಟೆಲ್ ಅಂತ ಹೆಂಗೆ ಕಾಣಿಸ್ತು? ಯಾಕೆ ಹಂಗಂದ್ರೂ ಅರ್ಥ ಆಗ್ತಾಯಿಲ್ಲ ನನಗೆ. ಹೌದು ಚಿಕ್ಕಮ್ಮ, ಇಬ್ಬರು ಸುಸ್ತಾಗಿದ್ದೀರಾ ಬೆಳಗ್ಗೆಯಿಂದ. ಪೂಜೆ ಇತ್ತಲ್ಲ, ಬೆಳಗ್ಗೆ ಪಾಪ ಏನೂ ತಿನ್ನಲಿಲ್ಲ ನೀವು, ಅದಕ್ಕೆ ನೀವು ಊಟ ಮಾಡಿಬಿಡಿ ಬನ್ನಿ. ಅಲ್ಲ ಅನ್ಪೂರ್ಣ ಅವರೇ, ನಾವೇನು ಈ ಮನೆ ಸದಸ್ಯರ ಥರ ಕಾಣಿಸ್ತಾ ಇಲ್ವಾ? ಬೇರೆಯವ್ರ ಅಂತಾನೆ ನೋಡ್ತಾ ಇದ್ದೀರಾ? ಇನ್ನು ಈ ಮನೆಗೆ ನನ್ನ ಮಗಳು ಕೊಟ್ಟಾಯ್ತಪ್ಪ, ಇನ್ನು ಈ ಮನೆಯವ್ರು ಇದ್ದಂಗೆ ತಾನೇನು ನನಗಾಗಿ ಏನೋ ಸಪ್ರೇಟಾಗಿ ಊಟ ಬಡಿಸೋದು? ನೀವು ಎಲ್ಲರೂ ಒಂದೇ ಸರಿ ಸೇರಿ ಊಟ ಮಾಡಿಬಿಟ್ರೆ ಆಯಿತು. ಅದು ಅಲ್ಲದೆ ಆ ಹುಡುಗಿ ಪಾರ್ವತಿ ಪಾಪ ಬೆಳಗ್ಗೆನೇ ಅಷ್ಟೊತ್ತಲ್ಲಿ ಎದ್ದು, ರಾತ್ರಿ ನಿದ್ದೆ ಮಾಡಿದಾರೋ ಇಲ್ಲ ಗಂಡ ಹೆಂಡತಿ, ಎದ್ದು ಎಲ್ಲ ಪೂಜೆದೆಲ್ಲ ಅಲಂಕಾರ ಅವರೇ ಮಾಡಿರೋದು. ಆ ಹುಡುಗರು ನೋಡು ಎಷ್ಟು ಮುಖ ಬಾಡೋದಂಗಾಗಿದೆ. ಅವರು ರೆಸ್ಟ್ ತಗೋಬೇಕು, ನಾವೇನು ಪೂಜೆಗೆ ಬರೀ ನಿಂತ್ಕೊಂಡಿದ್ದೀವಿ, ಏನು ಒಂದು ಕೆಲಸನೂ ಮಾಡಿಲ್ಲ. ಆ ಕಡೆಯಿಂದ ಉಲ್ಕಡ್ಡಿ ಈ ಕಡೆಗೂ ತೆಗೆದಿಟ್ಟಿಲ್ಲ ನಾವು. ನಮ್ಗೇನು ಹಸುವಾಗಿರುತ್ತೆ? ಫಸ್ಟು ಅವ್ರಿಗೆ ಊಟ ಮಾಡಲಿ. ಅವ್ರಿಗೆ ನೋಡು ಎಷ್ಟು ಸುಸ್ತಾಗಿದ್ದಾಳೆ. ಅದು ಅಲ್ಲದೆ ಅವ್ರಿಗೆ ಕಣ್ಣೀರು ಹಾಕ್ಸಿದ್ದೀರಾ, ಹತ್ತು ಮುಖ ಎಲ್ಲ ಬಾಡೋಗಿತ್ತು. ಅವ್ರ ಅಣ್ಣ ಏನೋ ಬಂದಿದ್ದಾರೆ ಅಂತೇಳಿ ಈಗ ನಕ್ಕೊಂತ ಓಡಾಡ್ತಾ ಐತೆ ಹುಡುಗಿ. ನಮ್ಮ ಅತ್ತೆಗೆ ನನ್ನ ಹೆಂಡತಿ ಬಗ್ಗೆ ಎಷ್ಟು ಕಾಳಜಿ ಇದೆ. ನಮ್ಮ ಮನೆಯವರಾಗಿ ಒಬ್ರೂ ಅರ್ಥ ಮಾಡ್ಕೊಂಡಿಲ್ಲ ಪಾರ್ವತಿನ. ಪಾಪ ಅವರು ಹೊರಗ್ನೂರಾಗಿದ್ರು ನಿನ್ನೆ ಮನೆ ಬಂದಿರೋರು, ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಅತ್ತಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಕೆಲಸ ಮಾಡಿಲ್ಲ, ನಿಮ್ಮ ಮಕ್ಕಳು ಕೆಲಸ ಮಾಡಿಲ್ಲ, ನಾವು ಕೆಲಸ ಮಾಡಿಲ್ಲ, ನಾವು ಯಾರೂ ಕೆಲಸ ಮಾಡಿಲ್ಲ. ಬರೀ ನಿಂತ್ಕೊಂಡ್ರೆ ಹೊಟ್ಟೆ ಹಸುವಾಗ್ಬಿಡುತ್ತಾ? ಏನಾದರೂ ಕೆಲಸ ಮಾಡಿದ್ರೆ ತಾನೇ ಹೊಟ್ಟೆ ಹಸುವಾಗಕ್ಕೆ. ಅದಕ್ಕೆ ಕೆಲಸ ಮಾಡಿರೋದಂದ್ರೆ ಪಾರ್ವತಿ ಮತ್ತು ಆನಂದ್. ಅದಕ್ಕೆ ಅವರಿಬ್ಬರು ಫಸ್ಟ್ ಊಟ ಮಾಡಲಿ, ಅದಾದಮೇಲೆ ನಾವು ಊಟ ಮಾಡಿದ್ರೆ ಆಯಿತು. ಬೇಕಾದರೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಆಯಿತು. ಅವ್ರಿಗೆ ಊಟ ಮಾಡಲಿ ಫಸ್ಟು. ಇನ್ನು ಪಾರ್ವತಿ, ನಿಂಗೆ ಸ್ವಲ್ಪನೂ ಅರ್ಥ ಆಗಲ್ವೇನಮ್ಮ? ನಿಂಗೆ ರೆಸ್ಟ್ ಏನು ಬೇಕಾಗಿಲ್ವಾ? ನಿನ್ನ ಮನುಷ್ಯ ಅಥವಾ ಏನಾದರೂ ರೋಬನ? ಬರೀ ಒಬ್ಬಳೇ ರೋಬೋ ಥರ ಕೆಲಸ ಮಾಡ್ತಾ ಇದೆಯಾ? ಮತ್ತು ಅದಾದಮೇಲೆ ಎಲ್ಲರಿಗೂ ಊಟ ಮಾಡಿ ಅದಾದಮೇಲೆ ನೀನು ಮಾಡ್ತೀನಿ ಅಂತಿದ್ಯಾ? ಫಸ್ಟ್ ನಮಗೆ ಬಡ್ಸೋದು ಏನು ನಿಂತಿದೆ? ನಿನ್ನ ಹೊಟ್ಟೆ ನೀನು ನೋಡ್ಕೊಳ್ಳಲ್ವಾ? ನಿಂಗೆ ಹಸ್ವಾಗಲ್ವಾ? ಅಥವಾ ನಿನ್ಗೇನು ರೆಸ್ಟ್ ಮಾಡಬೇಕು ಅಂತ ಆಗಲ್ವಾ ನಿಂಗೇನು ಅಂತದ್ದು? ಏನು ನಮ್ಮ ಅತ್ತಿಗೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಪ್ಪ ಈ ಮೀನಾಕ್ಷಿಗೆ. ಬಂದಾಗಿಂದ ಆಕಿನ ಸಪೋರ್ಟೇ, ಆಕಿನ ಬ್ಯಾಟಿಂಗ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಏನು ಆಕಿನ ಪರ ಮಾತಾಡಿದ್ದು, ನಮ್ಗೆ ಬೈದಿದ್ದು ಅಲ್ಲ, ಏನಂತದ್ದು ಅನ್ಬಾರ್ದು ಅಂದಿದ್ದೀವಿ. ಫಸ್ಟ್ ಊಟ ಬಡಿಸ್ಲಿ ಅಂತ ಅವ್ರ ಪರವಾಗಿ ಮಾತಾಡಿದ್ದೀವಪ್ಪ. ಆದರೂ ಹಿಂಗೆ ಉಲ್ಟಾ ಹೊಡಿತಾ ಇದ್ದಾರಲ್ಲ ಇವರು. ಈಕೆ ಫಸ್ಟ್ ಊಟ ಮಾಡಿದ್ರೆ ನಮಗೆಲ್ಲ ಊಟ ಬಡಿಸ್ತಾರೆ ಯಾರು? ಮತ್ತು ಊಟ ತಿಂದ್ಬಿಟ್ಟಿರೋ ಮುಸ್ರೆಲ್ಲ ಯಾರು ತಿಕ್ಕಬೇಕು? ಇವ್ರದೊಳ್ಳೆ ಕತೆ ಆಯಿತು. ಸರಿ ಅಮ್ಮ, ನನಗೇನು ಅಷ್ಟೊಂದೇನು ಸುಸ್ತಾಗಿಲ್ಲ, ಪರವಾಗಿಲ್ಲ. ಎಲ್ಲರೂ ಊಟ ಮಾಡಿದ್ರೆ ಆಯಿತು. ನಾನು ಎಲ್ರಿಗೂ ಪ್ಲೇಟಲ್ಲಿ ಹಾಕ್ಕೊಟ್ಬಿಡ್ತೀನಿ, ಇಲ್ಲೇ ಕುತ್ಕೊಂಡು ಊಟ ಮಾಡಿದ್ರೆ ಆಯಿತು. ಏನು ಬೇಡ, ನೀನೇನು ಬಡ್ಸೋದೇನು ಬೇಡ. ಇಲ್ಲಿದ್ದಾಳಲ್ಲ ರಾಧಿಕಾ, ಅವ್ಳಿಗೇನೆ ಎಲ್ರಿಗೂ ಊಟ ಬಡ್ಸ್ಕೊಂಬರ್ತಾಳೆ. ಇನ್ನೇನು ತಾನೇನು ಅಡುಗೆ ಮಾಡೋದೇನು ನಿಂತಿಲ್ಲಲ್ಲ, ಮಾಡಿರೋದು. ಕ್ಯಾಟ್ರಿಂಗ್ ಅವರು ಹೆಂಗೋ ಬಂದು ಊಟ ಕೊಟ್ಟೋಗಿದ್ದಾರಲ್ಲ, ಅದನ್ನೇ ತಂದು ಬಡಿಸಿದ್ರೆ ಆಯಿತು. ಎಲ್ಲರಿಗೂ ಪ್ಲೇಟಲ್ಲಿ ಹಾಕ್ಕೊಡ್ತಾಳೆ, ಊಟ ಮಾಡಿದ್ರೆ ಆಯಿತು. ಏನು, ನಾನು ಎಲ್ಲರಿಗೂ ಊಟ ಬಡಿಸ್ಬೇಕಾ? ನನ್ನ ಮನೇಲಿ ಒಂದು ಕೆಲಸನೂ ಮಾಡಲ್ಲ ಅಂಥದ್ದು ಇವ್ರಿಗೆಲ್ಲ ಊಟ ಬಡಿಸ್ಬೇಕಂತೆ? ನೋ ವೇ, ಚಾನ್ಸೇ ಇಲ್ಲ. ಅತ್ತೆ, ನನಗೆಲ್ಲ ಅಡುಗೆ ಎಲ್ಲ ಅದೇನು ಊಟ ಎಲ್ಲ ಬಡ್ಸೋಕೆ ನಂಗೆ ಬರಲ್ಲ. ನಾನು ಯಾವತ್ತೂ ಯಾರಿಗೂ ಊಟ ಬಡಿಸಿಲ್ಲ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ತಿನ್ನೋಕೆ ಬರುತ್ತೇನಮ್ಮ? ಅಲ್ಲ, ಮದುವೆ ಆಗಿದೆ ನಿಂಗೆ, ಇನ್ನೂ ಅಡುಗೆ ಮಾಡೋಕ್ಕಂತೂ ಬರಲ್ಲ ಬಿಡು. ಹೋಗ್ಲಿ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಿಮ್ಮಮ್ಮ ಕಲಿಸಿಲ್ಲ ಅಂತ ಏನೋ ಒಂದು ಸುಮ್ಮನೆ ಆಗ್ಬೋದು. ಅಲ್ಲ, ಊಟ ಅಡುಗೆ ಮಾಡಿಟ್ಟಿರೋದ ಪ್ಲೇಟಿಗೆ ಕೊಡೋಕ್ಕೂ ಬರಲ್ವಾ ನಿನಗೆ? ಅದೆಂತ ಇದಿದೆಯಮ್ಮ ನೀನು? ಇರಲಿ ಬಿಡಿ ಬೇಗ್ರೆ, ನನ್ನ ಮಗಳಿಗೆ ಅಷ್ಟು ಗೊತ್ತಾಗಲ್ಲ. ಎಷ್ಟು ಬಡಿಸ್ಬೇಕು ಹೆಂಗೆ ಏನು ಅಂತ ಗೊತ್ತಾಗಲ್ಲ. ನಾನು ಬಡಿಸ್ತೀನಿ ಬಿಡಿ ಎಲ್ಲರಿಗೆ. ಅನ್ಪೂರ್ಣ ಅವರೇ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನೀವು ಇದೇ ಥರ ನಿಮ್ಮ ಮಗಳು ತಪ್ಪು ಮಾಡಿದಾಗೆಲ್ಲ ಅವಳ ಪರನೇ ಮಾತಾಡ್ಕೊಂಡು ಅವಳ ಪರವಾಗಿ ಬರ್ತಾ ಇದ್ರೆ ನಿಮ್ಮ ಮಗಳು ಬುದ್ಧಿ ಕಲಿಯೋದೆ ಅವಾಗ. ಈಗ ಕೊಟ್ಟ ಮನೆಗೆ ಹೋಗಿರೋ ಅವಳು ಅಂದರೆ ಅಲ್ಲಿ ಬೀಗರು ಅವರು ಇದ್ದಾರಲ್ಲ, ಪದ್ಮ ಅವರು, ಅವ್ರ ಮನೇಲಿ ಹಿಂಗೆ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಸೊಸೆ ಅಂದಮೇಲೆ ಎಲ್ಲ ಸ್ವಲ್ಪ ಕಲ್ತಿರ್ಬೇಕಲ್ಪ, ಅಲ್ಪ ಸ್ವಲ್ಪನಾದರೂ ಕೆಲಸ ಬರಬೇಕು. ಊಟ ಅಡುಗೆ ಮಾಡಿರೋದು ಬಡ್ಸಕ್ಕೆ ಬರಲ್ಲ ಅಂದರೆ ಮಂದಿ ನಕ್ಕರೆ ಯಾರನ್ನ? ನಂಗೆ ಬರಲ್ಲ ಅಂತಲ್ಲ, ನಾನು ಮಾಡಲ್ಲ ಅಷ್ಟೇ, ನಂಗೆ ಇಷ್ಟ ಇಲ್ಲ. ನಾನೇ ಎಲ್ಲರಿಗೂ ಊಟ ಬಡಿಸ್ಲಿ? ನಾನೇ ನಿಮ್ಮ ಮನೆ ಆಳ? ನಾನು ಈ ಮನೆ ಮಗಳು, ನಾನೇ ಕೆಲಸ ಮಾಡಲಿ? ನಾನು ನಮ್ಮ ಅತ್ತೆ ಮನೇಲಿ ಕೆಲಸ ಮಾಡೋದು ಇದ್ದಿದ್ದೆ, ಇಲ್ಲಿ ಯಾಕೆ ಮಾಡಲಿ? ಆರಾಮಾಗಿರ್ತೀನಿ ಅವ್ರ ಮನೇಲಿ, ನನಗೇನಂತ ಗ್ರಾಚಾರ ಹಿಡ್ದಿಲ್ಲ. ನಾನು ಇವತ್ತು ಯಾರಿಗೂ ಊಟ ಬಡಿಸಲ್ಲ, ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ನಾನು ನನ್ನ ಗಂಡಂಗೆ ಕಿರಣ್ಗೆ ನಂಗೆ ಅಷ್ಟೇ ಹಾಕ್ಕೊಂಡು ರೂಮಲ್ಲಿ ಹೋಗಿ ಊಟ ಮಾಡ್ತೀವಿ. ನಿಮ್ಮ ಮಗಳಿಗೆ ಹಿರಿಯರು ಕಿರಿಯರು ಅನ್ನೋದೇನು ಇದ್ದಂಗಿಲ್ಲಪ್ಪ. ಸ್ವಲ್ಪನೂ ದೊಡ್ಡವ್ರ ಮಾತಿಗೆ ಗೌರವ ಕೊಡ್ಬೇಕನ್ನೋದಿಲ್ಲ. ಹೆಂಗೆ ಮೂತಿ ಮುರ್ಕೊಂಡು ಹೋದ್ಲು ನೋಡು. ಊಟ ಬಿಡ್ಸಂತ ಹೇಳಿದ್ದೀನಪ್ಪ ಅಷ್ಟಕ್ಕೆ. ಅಯ್ಯೋ ದೇವ್ರೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಬಿಡಿ. ಇವ್ರ ಕಡೆ ಏನೋ ದುಡ್ಡಿದೆ ಅಂತ ಸುಮ್ಮನೆ ಇದ್ದೀನಿ, ಒಳ್ಳೆ ಇದ್ದಂಥವ್ರು ಅಂತ. ಈಕೆ ಏನಾನ ಹಾಕಿ ಪದ್ಮ ಥರ ಏನೋ ದಿಕ್ಕಿಲ್ದವ್ರಾಗಿದ್ದರೆ ಆಟ ಆಡಿಸ್ತಿದ್ದೆ ಇಬ್ಬರೂ. ಇರಲಿ, ಎಷ್ಟೇ ಆಗಲಿ ದುಡ್ಡಿರೋರು, ಎದುರು ಮಾತಾಡೋಕ್ಕಾಗಲ್ಲ. ಹಂಗೋ ಏನಾದರೂ ಎದುರು ಮಾತಾಡಿದ್ರೆ ಮತ್ತೆ ಮಗನ್ನ ಸೊಸೆನ ಬೇರೆ ಮಾಡ್ಕೊಂಡೋದ್ರೆ ಏನು ಮಾಡಲಿ?
ಅವ್ನು ಬೇರೆ ನವೀನು ಅವ್ರು ಹೇಳ್ದಂಗೆ ಕುಣಿತಾ ಇದ್ದಾನೆ. ಬಂದಾಗಿಂದ ಅವ್ರು ಅಷ್ಟು ಬೈತಾ ಇದ್ರು, ಒಂದು ಮಾತು ಏನನ್ನಲ್ಲ ಅವನು. ಹೆಂಡತಿ ಸರ್ ಹಿಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡಲಿ? ಇರಲಿ ಬಿಗ್ರೆ, ಸಮಾಧಾನ. ಅವಳು ಹಂಗೆ ಬೆಳೆದಿದ್ದಾಳೆ, ಮೊದಲಿಂದನೂ ಸ್ವಲ್ಪ ತಂದೆ ನಡಿಬೇಕು ಅನ್ನೋ ಥರ ಬೆಳೆದ್ಬಿಟ್ಟಿದ್ದಾಳೆ. ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ. 2 ಗಂಡು ಮಕ್ಕಳಾದ್ಮೇಲೆ ಹೆಣ್ಣು ಹುಟ್ಟಿರೋದಲ್ಲ, ಹಂಗಾಗಿ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ವಿ. ನೀವೇನು ತಪ್ಪು ತಿಳ್ಕೊಬೇಡಿ, ಮುಂದೆ ಮುಂದೆ ಕಲಿತಾ ಹೋಗ್ತಾಳೆ. ಅಲ್ಲ, ಇನ್ನೂ ಮುಂದೆ ಮುಂದೆ ಅಂದರೆ ಇನ್ನೂ ಎಷ್ಟು ವರ್ಷ ಆಗಬೇಕಪ್ಪ? ಅವಳೀಗ ದೊಡ್ಡೋಳಾಗಿದ್ದಾಳೆ, ಗಂಡನ ಕಂಡಿದ್ದಾಳೆ, ಅತ್ತೆ ಮಾವನ ಕಂಡಿದ್ದಾಳೆ. ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನೀವು ಹೇಳ್ಕೊಡ್ಬೇಕಪ್ಪ ತಾಯಿಯಾದರು. ಮಂದಿ ಬಂದರು ಕೂಡ ಹೇಳ್ಸ್ಕೊತಿದ್ದೀರಾ. ಹೋಗ್ಲಿ ಬಿಡಿ, ನಿಮ್ಗೆ ಯಾಕೆ ನಾವಕ್ಕೆ ಬುದ್ಧಿ ಹೇಳಕ್ಕೆ ಹೋಗೋಣ? ಬುದ್ಧಿ ಹೇಳಿ ನಾವು ಕೆಟ್ಟೋರಾಗೋದೇನು ನಿಂತಿದೆ? ಸರಿ, ಊಟ ಬಡಿಸಿ ಎಲ್ಲರಿಗೂ. ಸರಿ ಬಿಗ್ರೆ, ಹಾಕ್ಕೊಂಬರ್ತೀನಿ. ಪಾರ್ವತಿ, ನೀವು ಬೇಕಾದರೆ ರೂಮಲ್ಲಿ ಹೋಗಿ ಊಟ ಮಾಡ್ರಮ್ಮ. ಪಾಪ ಸುಸ್ತಾಗಿರ್ತೀಯಾ? ಊಟ ಮಾಡಿ ಸ್ವಲ್ಪ ಹೊತ್ತು 1 ಅವರ್ ಹಂಗೆ ರೆಸ್ಟ್ ಮಾಡು. ಸರಿ ಅತ್ತೆ, ಹಂಗೆ ಮಾಡ್ತೀವಿ. ಅತ್ತೆ, ನನ್ನ ಹೆಂಡತಿ ಊಟ ಮಾಡಬೇಕು ಅಂತ ಎಷ್ಟು ಪಟ್ಟು ಹಿಡಿದಿದ್ದೀರಲ್ಲ, ನಿಮ್ಗಾದ್ರೂ ಇಂಥ ಯೋಚನೆ ಬಂತಲ್ಲ ನನ್ನ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನಮ್ಮ ಬಗ್ಗೆ ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಗ್ತಿದೆ ಅತ್ತೆ. ಅಲ್ಲಪ್ಪ, ಎಲ್ಲರ ಜೊತೆ ಸೇರಿ ಊಟ ಮಾಡು ಅಂತ ಹೇಳೋದನ್ನು ಒಂದು ದೊಡ್ಡ ಕೆಲಸನಾ? ಹಂಗಲ್ಲ ಅತ್ತೆ, ನನ್ನ ಹೆಂಡತಿ ಮನೇಲೂ ಇಷ್ಟು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾಳೆ, ಅದಾದಮೇಲೆ ಆಫೀಸ್ಗೆ ಹೋಗಿ ಬರ್ತಾಳೆ, ಅಲ್ಲಿನೂ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಅವಳು ಊಟ ಮಾಡಿದ್ಲಾ ಇಲ್ವಾ, ಅಥವಾ ಅವಳಿಗೆ ಆರಾಮಿದ್ದಾಳಾ ಇಲ್ವಾ, ಅದು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಸರಿಯಾಗಿ ಟೈಮ್ ಸರಿಗೆ ಅಡುಗೆ ಮಾಡೋಕು ಅಂತ ಕೇಳ್ತಾ ಇರ್ತಾರೆ. ಅವಳು ಊಟ ಮಾಡಿದ್ಲಾ ಇಲ್ವಾ ಅಥವಾ ಒಬ್ಬರು ಕೇಳೋದಿಲ್ಲ. ಹಂಗಾಗಿ ನೀವಿಷ್ಟು ಪ್ರೀತಿ ತೋರಿಸ್ತಾ ಇದ್ರಲ್ಲ, ಅದು ನೋಡಿ ನಂಗೆ ಒಂಥರ ಮನಸ್ಸು ತುಂಬಿ ಬಂತು ಅತ್ತೆ. ತುಂಬ ಥ್ಯಾಂಕ್ಸ್ ನಿಮಗೆ. ನೀನು ಅದೆಲ್ಲ ಹೇಳೋದು ಬೇಡಪ್ಪ, ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಬಂದು 2 ದಿನ ಆಯ್ತಲ್ಲ, ಎಲ್ಲ ನೋಡಿದೆ ಹೆಂಗಿದೆ ಈ ಮನೇಲಿ ಎಲ್ಲರೂ ಅಂತ ಅರ್ಥ ಆಗ್ತಾ ಇದೆ. ಅದಕ್ಕೆ ಅವ್ಳಿಗೆ ನಾನು ಬೈದೆ ಹೇಳಿದ್ದು, ನಿಂಗೂ ರೆಸ್ಟ್ ಬೇಡವೇನಮ್ಮ, ನೀನು ಊಟ ಮಾಡಲ್ವಾ, ನಿಂಗೂ ಹಸುವಾಗಲ್ಲ ಅಂತ. ನೀನು ಹಿಂಗಿದ್ರೆ ಪಾರ್ವತಿ ನಡೆಯಲ್ಲಮ್ಮ, ಸ್ವಲ್ಪ ಜೋರಾಗಬೇಕು. ಯಾರು ಏನೇ ಅಂದರೂ ಅನ್ಸ್ಕೋತೀಯಾ? ಸುಮ್ಮನೆ ಹತ್ಕೋತಾ ಇರ್ತೀಯಾ, ಬರೀ ಕೆಲಸ ಮಾಡ್ತಾ ಇರ್ತೀಯಾ? ನೋಡು, ಹಿಂಗಿದ್ರೆ ನಡೆಯಲ್ಲ, ಸ್ವಲ್ಪ ಹುಷಾರಾಗಬೇಕು ನೀನು. ನನ್ನ ಹೆಂಡತಿ ಹುಷಾರಾಗೇ ಇದ್ದಾಳೆ, ಆದರೆ ಇಲ್ಲಿ ಮಾತ್ರ ಮನೇಲಿ ಇಲಿ ಥರ ಆಡ್ತಾಳೆ. ಅಲ್ಲಿ ಆಫೀಸಲ್ಲೆಲ್ಲ ಹುಲಿ ಥರ ಇರ್ತಾಳೆ. ಎಲ್ಲರೂ ಕೆಲಸ ಯಾರಾದರೂ ಸರಿಯಾಗಿ ಮಾಡಿಲ್ಲ ಅಂದರೆ ಅವ್ರನ್ನ ಎಷ್ಟು ಬೈತಾ ಇರ್ತಾಳೆ. ಒಂಥರ ಜೋರೇ ಇದ್ದಾಳೆ, ಆದರೆ ಮನೇಲಿ ಮಾತ್ರ ಈ ಥರ ಸೈಲೆಂಟ್ ಆಗಿರ್ತಾಳೆ. ಯಾಕಂದರೆ ಅವಳಿಗೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತ ಯಾರೂ ಇಲ್ವಲ್ಲ. ಅದೇ ಮನಸ್ಸಲ್ಲಿ ಅವಳಿಗೆ ನಾನು ಯಾರ ಜೊತೆನೂ ಬೆಳೆದಿಲ್ಲ ಅಷ್ಟು ಪ್ರೀತಿಯಿಂದ. ನಂಗೆ ಇಲ್ಲಿ ಒಂದು ಕುಟುಂಬ ಅಂತ ಸಿಕ್ಕಿದೆ, ಅದಕ್ಕೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ. ಇವ್ರೇನು ಬೇರೆಯವರಲ್ಲ, ಎಲ್ಲ ನನ್ನ ಮನೆಯವರು ಅಂತ ಅವ್ರು ಏನಂದ್ರೂ ಅನ್ಸ್ಕೊಂಡು ಸುಮ್ಮನೆ ಇರ್ತಾಳೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಹಿಂಗೆ ಇರಬೇಡ ಪಾರ್ವತಿ, ಜೋರಾಗು, ಅವ್ರೇನ ಅಂದರೆ ಅನ್ಸ್ಕೋಬೇಡ, ಎದುರು ಮಾತಾಡು, ನಿನ್ನ ತಪ್ಪಿಲ್ಲ ಅಂದಾಗ ಅಲ್ಲಿ ವಾದ ಮಾಡುವಂತ ಎಷ್ಟು ಹೇಳ್ಕೊಟ್ಟಿದ್ದೀನಿ, ಆದ್ರೆ ಅವಳು ಕೇಳ್ತಾ ಇಲ್ಲ. ನೀನು ಹಿಂಗೆ ಅವ್ರು ಅಂದಂಗೆಲ್ಲ ಅನ್ಸ್ಕೊಂಡು ಹತ್ಕೊಂತ ಇದೇ ಥರ ದುಃಖ ಪಟ್ಕೊತ ಇರ್ತೀಯ ಅಂದರೆ ಅವ್ರಿಗೆ ವಾಪಸ್ ಮಾತಾಡಲ್ಲ ಎದುರು ಅನ್ನೋದಾದರೆ ನಾನು ಬೇರೆ ಮನೆ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಆಗ ಬೇರೆ ಮನೆ ಮಾಡಿದ್ರೆ ನಾನು ಬರಲ್ಲ, ಇಲ್ಲೇ ಇರ್ತೀನಿ, ನೀವು ಬೇಕಾದ್ರೆ ಒಬ್ಬರೇ ಹೋಗಿ ಅಂತ ನನಗೆ ಉಲ್ಟಾ ಹೊಡೆದ್ಬಿಟ್ಲು. ಮತ್ತೇನು ಮಾಡೋದು? ಇಷ್ಟು ಕುಟುಂಬ ಅಂತ ಸಾಯ್ತಾ ಇದ್ದಾಳೆ. ಅವ್ರು ನೋಡಿದ್ರೆ ಅದೆಲ್ಲ ಅರ್ಥ ಮಾಡ್ಕೋತಾ ಇಲ್ಲ. ಏನು ಮಾಡೋದು ನೀವು ಹೇಳಿ? ರೀ, ಸುಮ್ಮನಿರಿ ನೀವು. ಮಾತಾಡ್ತೀನಿ ಬಾ ಅಂತ ಎಲ್ಲ ಬಿಟ್ಕೊಡ್ತಾ ಇದ್ದೀರಾ. ಹಂಗೆಲ್ಲ ಮನೆ ವಿಷಯನ ಬಿಟ್ಕೊಡ್ಬಾರ್ದು, ಹಂಗೆಲ್ಲ ಹೇಳ್ಬಾರ್ದು. ಸುಮ್ಮನಿರಿ ನೀವು. ನಾನು ಹೇಳಿಲ್ಲ ಅಂದ್ರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಬಿಡು ಪಾರ್ವತಿ. ನಮ್ಮ ಮನೆಯವ್ರದ್ದು ಇದ್ದಿದ್ದೇ ಅಲ್ಲ, ನಾನೇನು ಇಲ್ಲದೆ ಇರೋದು ಹೇಳ್ತಾ ಇಲ್ಲ, ಇದ್ದಿದ್ದೇ ಹೇಳ್ತಾ ಇದ್ದೀನಿ. ನೀನು ಅಷ್ಟೇ, ನಿಂಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ, ಏನು ಮಾಡೋದು? ಅದಕ್ಕೆ ನೋಡು, ಮೀನಾಕ್ಷಿ ಅತ್ತೆ ಎಷ್ಟು ಜೋರಿದ್ದಾರೆ, ನೀನು ಅವ್ರ ಥರ ಆಗಬೇಕು, ಅಲ್ಲೇದಲ್ಲೇ ಕೊಡ್ತಾ ಇರಬೇಕು. ಆಯಿತು, ಸುಮ್ಮನಿರಿ ನೀವು. ನಿಜವಾಗ್ಲೂ ನಿನ್ನಂಥ ಈಗಿನ ಕಾಲದಲ್ಲಿ ನಿನ್ನಂಥ ಒಳ್ಳೆ ಸೊಸೆ ಸಿಗೋಕ್ಕೆ ಅದು ಏನು ಪುಣ್ಯ ಮಾಡಿದಾರೋ ಏನೋ ಗೊತ್ತಿಲ್ಲಮ್ಮ. ಬೇರೆ ಮನೆ ಮಾಡ್ತೀನಿ ಅಂತ ಗಂಡನೇ ಹೇಳ್ತಿರ್ಬೇಕಾದ್ರೆ ಬೇಡನೋ ಹುಡುಗಿ ನೀನೊಬ್ಬಳೇ ಇರಬೇಕು ಈ ಭೂಮಿ ಮೇಲೆ. ಹೌದು ಪಾರ್ವತಿ, ಈಗಿನ ಕಾಲದಲ್ಲಿ ಗಂಡನ ಏನೋ ಒಂದು ಕಿವಿ ಚುಚ್ಚಿ ಆದರೂ ಬೇರೆ ಮನೆ ಮಾಡಿಸ್ಬೇಕು ಅಂತ ಇರ್ತಾರೆ ಒಬ್ಬೊಬ್ರು. ಎಲ್ಲರ ಜೊತೆ ಅತ್ತೆ ಕಾಟ ತಾಳ್ದೆ ಅಥವಾ ನಾದ್ನೀರು ಕಾಟ ಆಗಲಿ, ಅಥವಾ ಅವ್ರಿಗೇನೋ ಪ್ರೈವೇಸಿ ಇಲ್ಲ ಅಂತೇಳಿ ಬೇರೆ ಮನೆ ಮಾಡಬೇಕು ಅಂತ ಕೂತಿರ್ತಾರೆ. ಆದರೆ ನೀನು ಗಂಡನೇ ಬೇರೆ ಮನೆ ಮಾಡ್ತೀನಿ ಅಂದರೆ ಬೇಡ ಅಂತಿದ್ಯಾ? ನಂಗೆ ನಗು ಬರ್ತಾ ಇದ್ದಪ್ಪ. ನಿನ್ನ ಎಷ್ಟು ಮುಗ್ದೆ ಅನ್ಬೇಕು ಅಥವಾ ಏನು ಅನ್ಬೇಕು ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಿಂಗೆ ಎಷ್ಟು ಒಳ್ಳೆ ಮನಸ್ಸಿದೆ ಪಾರ್ವತಿ. ಅದಕ್ಕೆ ನೀನಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ.